ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಜೀವನದಲ್ಲಿ ಉತ್ತಮ ಸಂಸ್ಕಾರ ಬಹಳ ಅವಶ್ಯಕ, ಕಡಗಂಜಿ ಪೂಜ್ಯರ ಕರೆ. ಕಲಬುರಗಿಯಲ್ಲಿ ಸುಗ್ಗಿ ಹಬ್ಬ ತಯಾರಿ ಜೋರು. ಜನವರಿ 15 ಹಾಗೂ 16ರಂದು ಹಿರೇಸಾವಳಗಿ ಜಾತ್ರೆ. ಇದೀಗ ವಾರ್ತೆಗಳ ವಿವರ. ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರೂ ಒಳ್ಳೆಯ ರೀತಿಯಿಂದ ಬದುಕಬೇಕಾಗಿದೆ. ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಸಿಗುವುದು ಬಹಳ ಕಷ್ಟ. ಅದಕ್ಕಾಗಿ ನಾವೆಲ್ಲರೂ ಉತ್ತಮ ಸಂಸ್ಕಾರದೊಂದಿಗೆ ಜೀವನ ನಡೆಸಿದ್ರೆ ಜೀವನ ಪಾವನವೆಂದು ಕಡಗಂಚಿ ಮಠದ ಪೂಜ್ಯ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ಬ್ಯಾಂಕ್ ಕಾಲೋನಿಯ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಶ್ರೀ ಸಿದ್ಧಾಂತ್ ಶಿಖಾಮಣಿ ಪ್ರವಚನ ವೇದಿಕೆ ಕೇಂದ್ರ ಸಮಿತಿಯ 2024ನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ನಾವೆಲ್ಲರೂ ಒಳ್ಳೆಯ ಮಾರ್ಗ ಹಿಡಿದು ನಡೆದಾಗ ಜೀವನದಲ್ಲಿ ಯಶಸ್ವಿ ಕಾಣಲು ಸಾಧ್ಯವೆಂದು ಹೇಳಿದ ಅವರು, ಜೀವನದಲ್ಲಿ ಏನೇ ಕಷ್ಟ ಬಂದರೆ ಪರಿಹಾರ ಗುರುವಿನಿಂದ ಸಿಗುತ್ತದೆ. ಆ ಗುರುವನ್ನು ಒಳ್ಳೆ ರೀತಿಯಿಂದ ಕಾಣಬೇಕೆಂದು ತಿಳಿಸಿದರು. ಇದು ಸಿದ್ಧಾಂತ ಶಿಖಾಮಣಿ ವೈಭವಪೂರ್ವಕವಾಗಿ ನಡೆಸಿದಂತ ಹೊಂಟಾರಲ್ಲ, ಇದನ್ನು ನೋಡಿ ನಮ್ಮ ಹತ್ರ ಪೂರ್ತಿ ಪರಮ ಸಂತೋಷ ಆಯ್ತು. ಯಾಕಂದ್ರೆ ಹಿಂಗಿರ್ತದಲ್ಲ, ದೇವರಿಗೆ ನಮಸ್ಕಾರ ಮಾಡಂತ ಹೇಳೋರು ಬಹಳ ಮಂದಿ ಇರ್ತೀವಿ, ಮಾಡೋರು ಬಹಳ ಕಡಿಮೆ ಮಂದಿ ಇರ್ತಾರೆ. ಇಂಥ ಸಮಯದಾಗ ಸಿದ್ಧಾಂತ ಶಿಖಾಮಣಿ ಒಕ್ಕಟ್ಟಿನಿಂದ ವೈಭವಪೂರ್ವಕವಾಗಿ ಅಮಾಸಿಗೊಂದು ಸಲ ಮತ್ತೆ ಶ್ರಾವಣ ಮಾಸದಾಗ ದಿವಸ ಪ್ರತಿನಿತ್ಯ ದಸರಿಯಲ್ಲಿ ಇಂಥ ಮಹತ್ ಕಾರ್ಯ ಮಾಡ್ತಾರಲ್ಲ, ಇಂಥ ಶಿಷ್ಮಕ ಸಿಗದೆ ಹೋಗ್ಬೇಕಂತ ಮನುಷ್ಯ. ಅದನ್ನ ಇವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹತ್ರ ಪೂರ್ತಿ ಬರುವ ಸಂತೋಷ ಆಗೈತಿ. ಇದೇ ರೀತಿಯಾಗಿ ಇವ್ರಿಗೆ ಮಾಡ್ತಾ ಹೋಗ್ಲಿ. ಜಗದಾದ ಜಗತ್ತು ಪಂಚಾಚಾರ್ಯರು ಅಷ್ಟೈಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡ್ಲಿ. ನಾವು ರಾಯಚೂರಿಗೆ ಹೋಗ್ಬೇಕಾಗೈತೆ, ಅದಕ್ಕೋಸ್ಕರವಾಗಿ ಇವರು ಹೇಳಂತೇಳಿನ ಬಂದಿವಿ. ಇಂಥ ಮಹತ್ ಕಾರ್ಯ ಯಾವತ್ತೂ ನಡೀತಾ ಇರಲಿ. ಇವರು ರಾತ್ರಿ 12 ಗಂಟೆಗೆ ರೇಣುಕಾಚಾರ್ಯ ನಡೆಸಿ ರೇಣುಕಾಚಾರ್ಯ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆಯ ಉಪನ್ಯಾಸಕರಾದ ಶ್ರೀ ಸಿದ್ಧಾನಂದ ಶಿವಯೋಗಿಗಳು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಈ ಒಂದು ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ನಾವು 2007ರಲ್ಲಿ ಕಡಗಂಚಿ ಮುಖ್ಯವರ ಆಶೀರ್ವಾದದೊಂದಿಗೆ ಅಲ್ಲಿ ನಾವು ಸಿದ್ಧಾಂತ ಶಿಖಾಮಣಿಯನ್ನು ಪ್ರಾರಂಭ ಮಾಡಿದ್ವಿ. ಆ ಒಂದು ಪ್ರಾರಂಭ ಮಾಡಿದ ನಂತರ ಈಗಲೂ ಸಹ ನಾವು ನಮ್ಮ ಕೇಂದ್ರ ಸ್ಥಾನ ಕಡಗಂಚಿ ಶಾಬಜಾತ್ ಇದೆ. ಈ ಸಿದ್ಧಾಂತ ಶಿಖಾಮಣಿ ಅಂದರೆ ವಿಶೇಷವಾಗಿ ಸಂಸಾರನ ನಮ್ಮ ಸ್ನೇಹಿತರಾದಂಥ ಮುಗಿಯೋರಿಗೆ ಸಿದ್ಧಾಂತ ಶಿಖಾಮಣಿ ಏನು ಆರ್ತಿ ಅನ್ನೋದು ಕೇಳು. ನನಗೂ ಅಷ್ಟೇನು ಇದ್ರೊಳಗೆ ಭಾಳ ನಾಯಕ ಜೀವ ಪಂಡಿತ ಅಲ್ಲ.
ಆದರೂ ಬೇಸಿಕ್ ನಾನು ವಿಚಾರ ಮಾಡಿರ್ಬೇಕಂತಂದ್ರೆ ಈ ಒಂದು ಸಿದ್ಧಾಂತ ಶಿಖಾಮಣಿ ನಮ್ಮ ಕೊಲ್ಲಿ ಪಾಕಿನ ನಮ್ಮ ರೇಣುಕಾಚಾರ್ಯ ಸಂಸ್ಥಾನದ ಆ ಒಂದು ಲಿಂಗದಲ್ಲಿ ಉದ್ಭವವಾದಂಥ ಈ ರೇಣುಕಾಚಾರ್ಯರು ಉದ್ಭವಿಸಿ ಅಗಸ್ತ್ಯ ಮುನಿಗಳಿಗೆ ಕಿವಿಯಲ್ಲಿ ಏನು ಹೇಳಿದ್ರು ಅದೇ ಒಂದು ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ಈಗ ನಾವು ಮಾಡ್ತಾ ಬರ್ತಕ್ಕಂಥದ್ದು ಅವ್ರು ಹೇಳಿದಂಥ ಒಂದು ಏನು ಪ್ರವಚನ ಇತ್ತು ಅದೇ ಒಂದು ಗ್ರಂಥ ಪರಿವರ್ತನೆ ಆಗಿದೆ. ಇದು ಸಿದ್ಧಾಂತ ಶಿಖಾಮಣಿ ಸುಮಾರು 600 ಪೇಜ್ನ ಒಂದು ದೊಡ್ಡ ವ್ಯಾಲ್ಯೂಮ್ ಇದೆ. ಅಂತಿಮ ಮಟ್ಟಿಗೆ ಅದ್ರ ಬಗ್ಗೆ ನಾವು ಬಹಳಷ್ಟು 2-3 ವ್ಯಾಲ್ಯೂಮ್ ತೊಗೊಂಡ್ಬಂದಿವಿ. ಒಂದು ವ್ಯಾಲ್ಯೂಮ್ ಅರ್ಧ ಓದಿವಿ, ಇನ್ನ ಪೂರ್ತಿ ಅದು ನಮ್ಗೆ ಓದ್ತಕ್ಕಂಥದ್ದು ಪ್ರಸಂಗ ಬಂದಿಲ್ಲ. ಅದನ್ನ ಕೆಲವು ಮಟ್ಟಿಗೆ ಅದರ ಬಗ್ಗೆ ಪರಿಪೂರ್ಣ ನಾವು ಓದಬೇಕು, ನಾವೆಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು. ಯಾಕಂತಂದ್ರೆ ಯಾವುದು ಬಸವಣ್ಣವರು ಸಮಾನತೆ ಸಾರಿದಂತ ಒಂದು ಶ್ರೇಷ್ಠರು, ಅಲ್ಲದೆ ವೀರಶೈವ ಸಮಾಜದ ಬಹಳಷ್ಟು ಜನರು ಅದರ ಉದ್ಧಾರಕರಾಗಿದ್ದಾರೆ. ಆದರೆ ಇದು ವೀರಶೈವ ಧರ್ಮ ಈ ನಮ್ದೇನದ ಇದ್ರ ಸಿದ್ಧಾಂತ ಶಿಖಾಮಣಿನೇ ಪರಮ ದೊಡ್ಡ ಗ್ರಂಥ ವೀರಶೈವ ಸಮಾಜ ಸಿದ್ಧಾಂತ ಶಿಖಾಮಣಿ. ಹಂಗಾಗಿ ಎಲ್ಲರೂ ನಾವೇನೀಗ ಸಂಸಾರ ಇದ್ರ ಬಗ್ಗೆ ನಮ್ಮ ಆಶೀರ್ವಾದ ಚಂದ ಹೇಳೋದು ಗುರುಗಳು ಏನು ರಾವಣದಾಗ ಎಲ್ಲ ಕೈ ಪ್ರತಿಯೊಬ್ಬರಿಗೆ ಬಸವಣ್ಣವ್ರಿಗೆ ಮೊದಲು ನಾವು ಪ್ರತಿಯೊಬ್ಬರ ಮನೆಯಾಗ ಏನು ಪ್ರವಚನ ಹೇಳ್ತಿದ್ರು. ಅದೇ ಪ್ರಕಾರ ಈ ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ಸಹ 2007ರಿಂದ ಮುಖಂಡರಾದ ಮಲ್ಲಿಕಾರ್ಜುನ್ ಸ್ವಾಮಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ್ ಪಾಟೀಲ್ ಹೇರೂರ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಪ್ರಭು ಪಾಟೀಲ್, ಶ್ರೀಮಂತ್ ರಾವ್ ಉದನೂರ್, ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಶಿವಪುತ್ರಪ್ಪ ಡಿಗ್ಗಿ, ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಬೆಡ್ಸೂರ್, ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಶಿವರಾಯ ಮುಲ್ಗೆ, ಕಾರ್ಯದರ್ಶಿ ಅಂಬಾರಾಯ ಕೋಣೆ ಸೇರಿದಂತೆ ಗಂಜ್ ಬ್ಯಾಂಕ್ ಕಾಲೋನಿಯ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು. ಈ ಸಮಯದಲ್ಲಿ ನಾನು ನನ್ನ ಹೃದಯ ಅಂತ ಭಾವಿಸಿ ನನ್ನ 2 ಮಾತುಗಳನ್ನು ಸಾಕಾಗಬೇಕು. ನಮ್ಮ ನೀಲಕಂಠ ಮೂಲಿಗೆ ಸಾಹೇಬರು ಬಂದಿದ್ದಾರ, ಇದಕ್ಕೆ ಸ್ವಲ್ಪ ಆಶೀರ್ವಾದ ಇರಬೇಕು ಅವ್ರಿಗೆ. ಮತ್ತು MLA ಸಾಹೇಬರು ಬರ್ತಾದ್ರೂ ಬಂದಿಲ್ಲ, ಅವ್ರನ್ನ ಸ್ವಲ್ಪ ನಮಗೆಲ್ಲ ಎಕ್ಸೆಪ್ಟ್ ಮಾಡಿದ್ದೆವು. ಇಲ್ಲಿಗೆ ಸ್ಥಗಿತವಾಗಿದೆ. ಕಾರಣ ಏನಂತಂದ್ರೆ ಶ್ರೀಮಾನ್ ರೇವಣ್ಣ ಕಳಂಗಿ ಅವರು ಮಂತ್ರಿ ಇದ್ದಾಗ ಅವರಿಗೆ ಇದ್ರ ಬಗ್ಗೆ ನಾವು ಒಂದು ಅರಿಕೆ ಮಾಡಿಕೊಂಡಿದ್ದೆವು. ಇದ್ರ ಬಗ್ಗೆ ಶಿವಪ್ರಭು ಪಾಟೀಲರನ್ನು ಗೊತ್ತಿರ್ಬೇಕು ಅಂತ ನನಗೆ ಅನಿಸ್ತದೆ. ಆ ಒಂದು 2 ಗಂಟೆಯಿಂದ ಸುಮಾರು 10 ಲಕ್ಷ ರೂಪಾಯಿ ಅವರು ನಮಗೆ ಮಂಜೂರು ಮಾಡಿಕೊಟ್ಟಿದ್ರು. ಆ ಒಂದು ಕಾರ್ಯದಲ್ಲಿ ನಾವು ಮಾಡಿದ ಪೈಕಿ ಸುಮಾರು ಮ್ಯಾಲಿನ ಶಿಖರ ಅಡ್ಡೆ ನಿಂತದ, ಕೆಳಗಿನ ಪೂರ್ತಿ ಜಿಲ್ಲಾದ ಮ್ಯಾಲ ಹೋಗ್ಯದ. ಅದ್ರ ಬಗ್ಗೆ ಇನ್ನೂ ಜಿಲ್ಲಾ ಪಂಚಾಯತ್ನಾಗ 2 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ದುಡ್ಡು ಹೋಗೋದು. ಕಾರ್ಯಕ್ರಮದಲ್ಲಿ ಮಾಲಿಂಗಯ್ಯ ಸ್ವಾಮಿ ಸುಂಟನೂರ್ ಅವರು ವೇದಘೋಷ ನಡೆಸಿಕೊಟ್ಟರು. ಜಗದೀಶ್ ಪಸಾರ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಿತ್ತು. ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಶಿವಾನಂದ್ ಕಶೆಟ್ಟಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಸುಗ್ಗಿ ಹಬ್ಬ ಸಂಕ್ರಾಂತಿ ಆಚರಣೆಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಎಳ್ಳು ಬೆಲ್ಲ ಖರೀದಿ ಜೋರಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ತಮ್ಮ ರಾಸುಗಳಿಗೆ ಪೂಜೆ ಸಲ್ಲಿಸಿ ಹಬ್ಬಕ್ಕೆ ರೈತ ಸಮೂಹ ಸಿದ್ಧತೆ ಮಾಡಿಕೊಂಡಿದೆ. ಸಂಕ್ರಾಂತಿ ಖರೀದಿಗಾಗಿ ಮಾರುಕಟ್ಟೆಯಲ್ಲಿ ಜನರು ಮುಗಿಬಿದ್ದ ದೃಶ್ಯ ಕಂಡುಬಂದಿದೆ. ನಗರದ ಸೂಪರ್ ಮಾರ್ಕೆಟ್ ಹಾಗೂ ಕಣ್ಣಿ ಮಾರ್ಕೆಟ್ನಲ್ಲಿ ಸಂಕ್ರಾಂತಿ ಖರೀದಿಗಾಗಿ ಜನ ಸಮೂಹವೇ ಸೇರಿದ್ದು ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳ ಖರೀದಿ ಮಾಡಿ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದವು. ಸಂಕ್ರಾಂತಿಯಲ್ಲಿ ಸೂರ್ಯ ತನ್ನ ಪಥ ಬದಲಾವಣೆ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಬೆಳೆಗಳನ್ನು ಕಟಾವು ಮಾಡಿ ಹಬ್ಬ ಆಚರಣೆ ಮಾಡುವುದು ಒಂದು ಕಡೆಯಾದ್ರೆ,
ನಗರ ಪ್ರದೇಶಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ಎಳ್ಳು ಬೆಲ್ಲ ಹಂಚಿ ಪರಸ್ಪರ ಸಂಕ್ರಾಂತಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುತ್ತಾರೆ. ಇಂತಹ ಸಂಕ್ರಾಂತಿಗೆ ಎಳ್ಳು ಬೆಲ್ಲ, ಕಬ್ಬು, ಹೂವು ಹಣ್ಣುಗಳ ಖರೀದಿ ಭರಾಟೆ ಜೋರಾಗಿ ನಡೆದಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಜನವರಿ 15 ಹಾಗೂ 16ರಂದು ಕಲಬುರಗಿ ಜಿಲ್ಲೆಯ ಹಿರೇಸಾವಳಗಿ ಮೂಲಕರ್ತೃ ಮಹಾಮಹಿಶಾಲಿಗಳಾದ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಕರ ಸಂಕ್ರಮಣ ಪಾದಯಾತ್ರೆ ಜಾತ್ರಾ ಮಹೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ದೇವಸ್ಥಾನದ ಮುಖಂಡರಾದ ರಮೇಶ್ ಕನಗೊಂಡ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಕರ ಸಂಕ್ರಮಣ ಪಾದಯಾತ್ರೆ ಜಾತ್ರಾ ಮಹೋತ್ಸವವು ಜನವರಿ 15 ಹಾಗೂ 16ರಂದು 2 ದಿನಗಳ ಕಾಲ ಆಚರಿಸಲಾಗುತ್ತಿದ್ದು, 15ರಂದು ಸೋಮವಾರ ರಾತ್ರಿ 7 ಗಂಟೆಗೆ ಶ್ರೀಮಠದಿಂದ ಶ್ರೀ ಶಿವಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಭವ್ಯ ಮೆರವಣಿಗೆಯೊಂದಿಗೆ ಸಾಗುತ್ತಾ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ತಲುಪುವುದು. ರಾತ್ರಿ 8 ಗಂಟೆಗೆ ರೈತರು ಬೆಳೆದ ಜೋಳ ಸೀತನಿ ಬಡಿಯುವುದು ಎಂದರು. ನಂತರ ಅಲ್ಲಿಯೇ ರಾತ್ರಿ ಸಂಗೀತ ಭಜನೆ ಹಾಗೂ ಗೀಗಿ ಪದ ಕಾರ್ಯಕ್ರಮ ಜರುಗುವುದು. ಜನವರಿ 16ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಶ್ರೀಮಠಕ್ಕೆ ಪಲ್ಲಕ್ಕಿ ವಾಪಸ್ ಮೆರವಣಿಗೆ ಮೂಲಕ ಕರೆತರಲಾಗುತ್ತದೆ. ಕಾರಣ ಸದ್ಭಕ್ತಾದಿಗಳು ಭಾಗವಹಿಸಿ ಗುರುಗಳ ದರ್ಶನ ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗಬೇಕೆಂದು ಮನವಿ ಮಾಡಿದರು. ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಡೆಯುವ ಕುರಿತು ಮಾಧ್ಯಮ ಮಿತ್ರರ ಮುಖಾಂತರವಾಗಿ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳಿಗೆ ವಿಷಯ ತಲುಪಿಸುವ ಕುರಿತು ಕಲಬುರಗಿ ತಾಲೂಕಿನ ಸಾವಳಗಿ ಬಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಮಕರ ಸಂಕ್ರಮಣ ಜಾತ್ರೋತ್ಸವ ದಿನಾಂಕ 15ರಂದು ಸಾಯಂಕಾಲ 7 ಗಂಟೆಗೆ ಶ್ರೀ ಶಿವಲಿಂಗೇಶ್ವರ ಮಠದಿಂದ ಶ್ರೀ ಬಸವೇಶ್ವರ ದೇವಸ್ಥಾನದವರೆಗೂ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಆಗಮನಿಸಿ ರೈತರ ಬೆಳೆದಂಥ ಜೋಳದ ಸೀತನಿಯ ಈ ಸಂಕ್ರಮಣ ಹಬ್ಬವು ಸಹಬಾಳ್ವೆಯ ಸಂಕೇತವಾಗಿರುವುದರಿಂದ ಸಂಕ್ರಾಂತಿ ಕಾಲವೆಂದರೆ ಸಡಗರ ಸಮಯ, ಊರು ಜಾತ್ರೆಗಳ ಆರಂಭದ ಸುಗ್ಗಿಯ ಕಾಲವಿರುವುದರಿಂದ ವರ್ಷವಿಡೀ ದುಡಿದ ದಣಿದ ರೈತನ ಬೆಳೆದ ಕೈಗೆ ಬಂದಂಥ ಪರ್ವಕಾಲ ಸಂಪ್ರದಾಯವಿರುವುದರಿಂದ ಶೀತನಿಯ ಬಡಿದು ಸಂಭ್ರಮವಾಗಿ ಹಬ್ಬದ ಆಚರಣೆ ಮಾಡುವ ನಿಟ್ಟಿಗಾಗಿ ಇಡೀ ಸಮುದಾಯ ಮತ್ತು ಸವಳಿ ಎಲ್ಲ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳು ಆಚರಣೆ ಹಬ್ಬ ಇರೋದರಿಂದ ಶ್ರೀ ಶಿವಲಿಂಗೇಶ್ವರರು ಮತ್ತು ಕಲಬುರಗಿಯ ಐತಿಹಾಸಿಕವಾಗಿರುವಂಥ ಖಾಜೆ ಬಂದ ನಮಾಜವರ ಒಂದು ಭಾವೈಕ್ಯ ಮೆರೆದ ದೇವಸ್ಥಾನವರಿಂದ ಯಾವುದೇ ಜಾತಿ ಭೇದ ಇಲ್ಲದೇ ಇರೋದರಿಂದ ಎಲ್ಲರ ಒಂದು ಸಹಬಾಳ್ವೆಯಿಂದ ಕೂಡಿ ಹಬ್ಬ ಆಚರಣೆ ಮಾಡಿ 15ನೇ ತಾರೀಕು ರಾತ್ರಿ 7 ಗಂಟೆ ನಂತರ ಗೀಗಿ ಪದಗಳು ಕೂಡ ಜರುಗುತ್ತವೆ. ತದಾದ ನಂತರ 16ನೇ ತಾರೀಕು ಬೆಳಗಿನ ಜಾವ ಸುಮಾರು 2:30 ಗಂಟೆಗೆ ಶ್ರೀಮಠದ ಪೀಠಾಧಿಪತಿಗಳಾದಂಥ ಶ್ರೀ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳ ಘನ ನೇತೃತ್ವದಲ್ಲಿ ಗ್ರಾಮದ ರಾಜ್ಯ ಬೀದಿಯಲ್ಲಿ ಪಲ್ಲಕ್ಕಿ ಮತ್ತು ಮೆರವಣಿಗೆಯ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀಮಠಕ್ಕೆ ತಲುಪಿ ಕಾರ್ಯಕ್ರಮ 16/1/2024ರಂದು ಬೆಳಗ್ಗೆ 11 ಸುಮಾರಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತದಂಥೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಮತ್ತು ನಗರ ಪ್ರದೇಶದಿಂದ ಸುಮಾರು 25,000ರಿಂದ 30,000 ಜನಸಂಖ್ಯೆವರೆಗೆ ಸೇರೋದರಿಂದ ಶ್ರೀಮಠದಲ್ಲಿ ಕೂಡ ಗ್ರಾಮಸ್ಥರು ಶ್ರೀಮಠದ ಪರವಾಗಿ ದಾಸೋಹ ಕೂಡ ವ್ಯವಸ್ಥೆ ಇರುತ್ತದೆ ಮತ್ತು ಶ್ರೀಮಠಕ್ಕೆ ಆಗಮಿಸಿದಂಥ ಭಕ್ತಾದಿಗಳಿಗೆ ಸಾರಿಗೆ ಇಲಾಖೆಯಿಂದ ಕಲಬುರಗಿಯ ಸೂಪರ್ ಮಾರ್ಕೆಟ್ನಿಂದ ಸಾವಳಗಿ ಗ್ರಾಮಕ್ಕೆ ವಿಶೇಷವಾದ ಬಸ್ಸಿನ ಅನುಕೂಲ ಕೂಡ ಇರುತ್ತದೆ.
ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಮಾಧ್ಯಮ ಮಿತ್ರದ ಪರವಾಗಿ ಒಳ್ಳೆಯ ರೀತಿಯ ಒಂದು ಸುದ್ದಿ ಆಗಲಿ ಅಂಥೇಳಿ ಎಲ್ಲರಿಗೆ ಸಂಕ್ರಮಣ ಹಬ್ಬದ ಇನ್ನೊಂದು ಬಾರಿ ಶುಭಾಶಯಗಳು ಹೇಳಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಶಾಸಕ ಬಸವರಾಜ್ ಮತ್ತಿಮೂಡ್ ಕಾರ್ ಅಪಘಾತ. ಶ್ರೀ ಗುರು ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಜನವರಿ 22ರಂದು ಕಲಬುರಗಿಯಲ್ಲೂ 108 ದೇವಸ್ಥಾನಗಳಲ್ಲಿ ದೀಪ ಬೆಳಗಲಾಗುವುದು. ರಾಜು ಭವಾನಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಸಂಚರಿಸುತ್ತಿದ್ದ ಫಾರ್ಚುನರ್ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ತಾಲೂಕಿನ ಪಾಳ ಗ್ರಾಮದ ಬಳಿ ನಡೆದಿದೆ. ಶಹಾಬಾದ್ ಪಟ್ಟಣಕ್ಕೆ ಕಾರ್ಯಕ್ರಮಕ್ಕೆಂದು ತೆರಳುವಾಗ ಈ ಅವಘಡ ಸಂಭವಿಸಿದೆ. ಕಾರು ಪಾಳ ಬಳಿ ಹೋಗುವಾಗ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಂದಕಕ್ಕೆ ಉರುಳಿದೆ. ಕಾರಿನಲ್ಲಿ ಶಾಸಕ ಮತ್ತಿಮೂಡ್, ಅಂಗರಕ್ಷಕ, ಬೆಂಬಲಿಗರು ಇದ್ರು. ಕಾರಿನಲ್ಲಿದ್ದವರು ಹೊರಗಡೆ ಬಂದಿದ್ದು ಶಾಸಕ ಮತ್ತಿಮೂಡ್ಗೆ ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಶಾಸಕರನ್ನು ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸರ್ ನೀವು ಬರ್ರಿ ಸರ್ ನೀವು ಬರ್ರಿ ಸರ್ ಸಾಬ್ರ ಗಾಡಿ ಬಂದ್ ಮಾಡ್ರಿ ಸೆನ್ಸರ್ ಎಲ್ಲ ಬಂದ್ ಮಾಡ್ತಾರೆ ಸರ್. ನೀವು ಸರ್ಗೆ ಏನೋಗಿಲ್ಲ ನೋಡ್ರಿ. ಸರ್ಗೆ ಕಲ್ಲದ ರೀ ಸರ್, ಅಲ್ಲಿ ಕಿಣಕೆ ಕಲ್ಲು ಬಂದದ್ರಿ. ಹೌದಾ ಗಾಡಿ ಅವ್ರಿಗೆ ಶೋರೂಮ್ದವ್ರಿಗೆ ಫೋನ್ ಮಾಡ್ರಿ. ಏನಾಗಿಲ್ಲ ಸ್ಕಿಲ್ಲಿನೂ ಇದಾವೆ. ಸ್ವಲ್ಪ ನಿಮಗೆ ಕೈ ಹಚ್ಚಿಲ್ಲ, ಅವ್ರಿಗೆ ಕೊಡೋದು ಸರ್, ನಮ್ಗೇನು ಮಾಡ್ತಿಲ್ಲ. ಕಲಬುರಗಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಶ್ರೀ ಗುರು ಪಿಯು ಕಾಲೇಜಿನ 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನೀಲಾಂಬಿಕಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶಿವಶರಣಪ್ಪ ಮೂಳೆಗಾಂ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶ್ರೀಗುರು ಕಾಲೇಜಿನ ಸಂಸ್ಥಾಪಕರಾದ ಪ್ರೊಫೆಸರ್ ಎ.ವೈ. ನಾಯಕ್ ಅವರು ಶೈಕ್ಷಣಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣದ ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ. ಅವರ ನಂತರ ಸಂಸ್ಥೆಯ ನಿತಿನ್ ನಾಯಕ್ ಅವರು ಮುನ್ನಡೆಸಿಕೊಂಡು ಹೋಗುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು.
ಸಿನಿಮಾದ ಕಥೆಯ ನಾಯಕ ನಾನೇ ಇದ್ದೀನಿ. ಹೌದಾ? ಯಾರು ಆ ಸಿನಿಮಾ ನೋಡಿಲ್ವೋ, ಸಿನಿಮಾ ನಾಳೆ ನೋಡಿ ನೀವು. ಆ 12th ಫೇಲ್ ಸಿನಿಮಾದ ನಟ ನಾನೇ ಇದ್ದೀನಿ. ಯಾಕಂದರೆ ಆ ಸಿನಿಮಾದ ನಾಯಕನಿಗೂ ನಮಗೂ ತುಂಬ ಸಿಮಿಲರ್ ಇದೆ. ಅದರೊಳಗೆ ನನಗೆ ವ್ಯತ್ಯಾಸ ಏನಂದ್ರೆ ಅವ IPS ಆಗಿರ್ತಾನೆ, ನಾನು ಡೆಪ್ಟಿ ಡೈರೆಕ್ಟರ್ ಆಗಿದ್ದೀನಿ. ಅವನು ಒಬ್ಬ ಜಿಲ್ಲಾ ಅಧಿಕಾರಿ ಆಗಿರ್ತಾನೆ, ನಾನು ಒಬ್ಬ ಜಿಲ್ಲಾ ಅಧಿಕಾರಿ ಆಗಿದ್ದೀನಿ. ಯಾಕೆ ಸಿಮಿಲರ್ ಅನ್ನುವಂಥದ್ದನ್ನು ನಿಮಗೆ ಗೊತ್ತಾಗಲೇಬೇಕು. ಎಲ್ಲ ವಿದ್ಯಾರ್ಥಿಗಳು ಒಂದು 5 ನಿಮಿಷ ನನ್ನ ಮಾತನ್ನು ಗಂಭೀರವಾಗಿ ಕೇಳಿ, ಆಮೇಲೆ ಫುಲ್ ಡೇ ಇವತ್ತು ಫನ್ ನಿಮ್ಮದು. ಜೊತೆಗೆ ಇವತ್ತು ಸಿಲೆಬಸ್ ಇಲ್ಲ, ಇವತ್ತು ಪ್ರಾಕ್ಟಿಕಲ್ ಇಲ್ಲ, ಇವತ್ತು ಯಾವುದೂ ಟೆಸ್ಟ್ ಇಲ್ಲ ನಿಮ್ಮದು. ಇವತ್ತು ನೀವು ಮಜಾ ಮಾಡುವಂಥ ದಿನ ಇದು, ನಿಮ್ಮನ್ನು ನೀವು ಎಂಜಾಯ್ ಮಾಡುವಂಥ ದಿನ. ಹಾಗಾಗಿ ನೀವು ಎಂಜಾಯ್ ಮಾಡೋಕ್ಕೆ ನಿಮ್ಮ ನೃತ್ಯಗಳು, ಹಾಡುಗಳು ಎಲ್ಲ ನೋಡ್ಲಿಕ್ಕೆ ಬಂದಿದ್ರಿ. ಅದರೊಳಗನೆ ಸ್ವಲ್ಪ ಗಂಭೀರವಾಗಿಯೂ ವಿಚಾರ ಮಾಡಬೇಕಾಗ್ತದೆ. ನೀವು ಇಡೀ ಲೈಫ್ ಫನ್ ಇಲ್ಲ, ಇಡೀ ಬದುಕು ಮಜಾ ಇಲ್ಲ. ಬದುಕಿನೊಳಗೆ ಸ್ವಲ್ಪ ಮಜಾ ಬಂದು ಹೋಗ್ತದೆ ಅಷ್ಟೇ. ಇಡೀ ಬದುಕು ಗಂಭೀರವಾಗಿಯೇ ಇರ್ತದೆ. ಇಡೀ ಬದುಕು ಸ್ಯಾಡ್ ದುಃಖ ಅದ. ಮಜಾ ಅನ್ನೋದು ಹಿಂಗೆ ಬಂದು ಹೋಗ್ತದೆ ಜಲಕ್ಕೆ. ಅದಕ್ಕಾಗಿ 1-2-3 ನಿಮಿಷ ಸ್ವಲ್ಪ ಶಾಂತಿ ಇರಬೇಕು. ದಯವಿಟ್ಟು ಮಾತಾಡಬೇಡಿ ಯಾರು. ಸೈಲೆನ್ಸ್. ಒಂದು ನನ್ನ ಬಗ್ಗೆ ಅವರು ಸ್ವಲ್ಪ ಹೇಳಿದ್ರು, ನಾನು ಡಿಟೇಲ್ ಹೇಳ್ತೀನಿ ನಿಮಗೀಗ. ನನ್ನ ಪೂರ್ತಿ ಹೆಸರು ಶಿವಶರಣಪ್ಪ ಮುಳೆಗಾಂವ್. ನಮ್ಮೂರು ಆಳಂದ ತಾಲೂಕು ಸರ್ಸಂಬ. 1 to 7th 1ನೇ ಕ್ಲಾಸಿನಿಂದ 7ನೇ ಕ್ಲಾಸ್ವರೆಗೆ ನಮ್ಮೂರಿಗೆ ಕನ್ನಡ ಮಾಧ್ಯಮ ಕಲ್ತಿದ್ದೇನೆ. ಅಲ್ಲಿಂದ 8, 9, 10 ದಿನಾಲೂ 8 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀನಿ. ಹೋಗೋದು 8 ಕಿಲೋಮೀಟ್ರ್, ಬರೋದು 8 ಕಿಲೋಮೀಟ್ರ್. ಆಮೇಲೆ 10ನೇ ಕ್ಲಾಸ್ ಪಾಸ್ ಆದ ನಂತರ PUC 2 ವರ್ಷ ಆಳಂದಲ್ಲಿ ಮಾಡಿದ್ದೀನಿ. PUC 2 ವರ್ಷ ಮಾಡಿದ ಮೇಲೆ ಗುಲ್ಬರ್ಗಾದಲ್ಲಿ ಶರಣಬಸವೇಶ್ವರ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದ್ದೀನಿ. ಕಲಬುರಗಿ ವಿಶ್ವವಿದ್ಯಾಲಯದೊಳಗೆ ಕನ್ನಡ MA ತಗೊಂಡು 1989ರಲ್ಲಿ 7 ಗೋಲ್ಡ್ ಮೆಡಲ್ ಜೊತೆಗೆ ಪಾಸ್ ಆಗಿದ್ದೀನಿ. ಆಯಿತಾ? ಆಮೇಲೆ ಈ 1ನೇ ಕ್ಲಾಸಿನಿಂದ MA ಮುಗಿಯುವವರೆಗೆ ಏನು ದಿನ ಅವಲ್ಲ, ಅಂಥ ದಿನಗಳು ನಿಮಗೆ ಯಾರಿಗೆ ಬರಬಾರ್ದು. ಒಟ್ಟೆ ಅಂಥ ಕಷ್ಟ ನಿಮಗೆ ಯಾರಿಗೆ ಬರಬಾರ್ದು. ನೀವುಗಳು ಇಂಥ ಒಂದು ಕಾಲೇಜಿನೊಳಗೆ ಅಡ್ಮಿಷನ್ ಮಾಡಿದಿರಿ. ನಿಮ್ಮ ಮನೆಯೊಳಗೆ ಕಷ್ಟ ಅಂದರೆ ಏನು ಅನ್ನೋದು ನಿಮಗೆ ಕೆಲವೊಂದು ಒಬ್ರಿಬ್ಬರಿಗೆ ಅಷ್ಟೇ ಗೊತ್ತದ, ಉಳಿದವ್ರಿಗೆ ಯಾರಿಗೆ ಗೊತ್ತಿಲ್ಲ. ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬರ್ತೀರಿ, ಒಳ್ಳೆ ಡ್ರೆಸ್ ಇದೆ, ಮತ್ತು ನಿಮ್ಮ ಕಾಲೇಜಿನ ಫೀಸ್ ಕೊಡ್ತಾರೆ, ಮನೆಗೆ ಹೋದ ನಂತರ 3 ಹೊತ್ತಿನ ಸರಿಯಾದ ಊಟ ಇದೆ, ಎಲ್ಲ ಇದೆ. ಇವೆಲ್ಲದರ ನಡುವೂ ಸಹಿತ ನಿಮ್ಮ ಕಾಲೇಜಿನಾಗೂ ಸಹಿತ 5 to 6% ಜನ ಫೇಲ್ ಆಗ್ತೀರಿ. ನಿಮ್ಮ ಕಾಲೇಜಿನೊಳಗೆ 100ಕ್ಕೆ 100 ರಿಸಲ್ಟ್ ಇರಲ್ಲ, ಕೆಲವು ಜನ ಫೇಲ್ ಆಗ್ತೀರಿ. ಇಷ್ಟೆಲ್ಲ ಅನುಕೂಲಗಳು ಮಾಡಿಕೊಟ್ಟ ನಂತರನೂ ಫೇಲ್ ಆಗಿರ್ತೀರಿ. ನೀವು ವಿಚಾರ ಮಾಡಬೇಕು, ಯಾಕೆ ನಾನು ಫೇಲ್ ಆದೆ ಅಂತ. ಆಮೇಲೆ ಈ ಕಾಲೇಜಿನೊಳಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಬಂದವರು ಯಾರೂ ಸಹಿತ 35-40% ಅವರಲ್ಲ. SLC 35-45% ಅವರಲ್ಲ, 35-40% ಅವರು SLC ಪಾಸ್ ಆದವರು ಈ ಕಾಲೇಜಿನಾಗ ಅಡ್ಮಿಷನ್ ಸಿಗಲ್ಲ. ನೀವು 10 ಲಕ್ಷ ಕೊಟ್ಟರು ಸಿಗಲ್ಲ. ನೀವು ಏನಿಲ್ಲ ಅಂದ್ರೂ 60%, 60 ಮ್ಯಾಲಿದ್ರಿ ಎಲ್ಲರೂ ಸಹಿತ. 60 to 95, 96 ತನಿದ್ರಿ. ಆದರೂ ಒಳಗೆ 10 to 15 ಜನ ಫೇಲ್ ಆಗ್ತಾರೆ. ಯಾಕೆ ಅನ್ನೋದು ನಿಮ್ಮ ಮೈ ನೀವು ಮುಟ್ಕೊಂಡು ನೋಡಬೇಕಾಗ್ತದೆ. ನಿಮಗಿರುವಂಥ ಚಾನ್ಸ್ ಬೇರೆಯವ್ರಿಗಿಲ್ಲ, ನಿಮಗಿರುವಂಥ ಅವಕಾಶ ಬೇರೆಯವ್ರಿಗಿಲ್ಲ. ನೀವೆಂದೂ ಸಹಿತ ಉಪವಾಸ ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ, ಹಸಿವು ಅಂದ್ರೆ ಏನು ಗೊತ್ತಿಲ್ಲ ನಿಮಗೆ, ಹೌದಾ? ಭೂಕ್ ಅಂದರೆ ಏನಂತ ಗೊತ್ತಿಲ್ಲ ನಿಮಗೆ. ಆ ಕಾರಣಕ್ಕಾಗಿ ಬದುಕಿನೊಳಗೆ ನೀವೇನು PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಸಮೀಪ ಬಂದಿದೆ ಈಗ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಾಂಶುಪಾಲ ವಿದ್ಯಾಸಾಗರ್ ಗೋಗಿ ಅವರು, ವಿದ್ಯಾರ್ಥಿಗಳು ಕಲಿತ ವಿದ್ಯೆಯನ್ನು ಸಂದರ್ಭಕ್ಕನುಸಾರವಾಗಿ ಉಪಯೋಗಿಸಿಕೊಂಡು ಉತ್ತಮ ಬದುಕು ರೂಪಿಸಿಕೊಂಡು ತಂದೆ ತಾಯಿಯ ಹಾಗೂ ನಿಮ್ಮ ಕನಸು ನನಸಾಗಿಸಲು ಸದಾ ಸ್ಪರ್ಧಾತ್ಮಕ ಪ್ರಯತ್ನ ಮಾಡಬೇಕೆಂದು ಸಲಹೆ ನೀಡಿದರು.
this was not possible without the faculties. I would like to take the opportunity to thank on behalf of entire Shri Guru management. Without faculties, this was not possible. Those were on-screen heroes, backbone you can say, because a captain of the ship alone can't take the ship towards the destination. There will be so many workers along with the captain. Captain only leads it, so management can't lead without the faculties, and as well as the off-screen heroes, what you say, workers, the drivers, canteen attenders, we call them off-screen heroes, because without them the 8 to 5 how it goes, it's not possible. So always we have respected our class 2 laborers also. Apart from this, it's up to the students how they did. 2 years we have done our best and you have given your best. So the time has come to go out of Shri Guru and achieve your target. So may you all go out with flying colors, and whatever sir also has said, Gogi sir also gave a very nice example. Whatever you want to do, talk to your parents, be honest to them. Don't give them pressure by telling them I want admission in that college, this college, management seat and all. You should think about the financial burden also which is there on your parents. So wherever you go, give your best, give your 100%. You will surely be successful in your life. So once again, thanks to entire dignitaries, and once again special thanks to Mulega sir who gave his time. Today morning he came back from Bangalore. He attended one function. Now he came here. Again he has to go one more function at 3 o'clock. So many tight schedule. So once again he has agreed just because of the attachment towards Shri Guru and Naik sir. He remembered, even I don't remember, he remembered. Naik sir called him, very special memories. So ಸಮಾರಂಭದಲ್ಲಿ ಕಾಲೇಜಿನ ಆಡಳಿತಾಧಿಕಾರಿ ನೇಹಾ ನಾಯಕ್, ಆಡಳಿತ ಮಂಡಳಿ ಸದಸ್ಯರಾದ ಗುರುರಾಜ್ ನಾಯಕ್, ಬೋಧಕೇತರರ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಈ ಹಿನ್ನೆಲೆ ಕಲಬುರಗಿಯಲ್ಲಿಯೂ ಸಹ ಅತ್ಯಂತ ಶ್ರದ್ಧೆ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಶ್ರೀರಾಮನವಮಿ ಉತ್ಸವದ ಅಧ್ಯಕ್ಷ ರಾಜು ಭವಾನಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾರತದ ಸಂಸ್ಕೃತಿಯಲ್ಲಿನ ಸಮ್ಮಿಲನವಾಗಿರುವ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯ ಶತಮಾನದ ಕನಸು ಈಡೇರುತ್ತಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರದಲ್ಲಿ ಶ್ರೀ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಈ ಶುಭ ಸಂದರ್ಭದಲ್ಲಿ ಕಲಬುರಗಿಯಲ್ಲಿಯೂ ಅತ್ಯಂತ ಶ್ರದ್ಧೆ ಭಕ್ತಿಯೊಂದಿಗೆ ಅದ್ದೂರಿಯಾಗಿ ಉತ್ಸವ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಕಲಬುರಗಿಯಲ್ಲಿ ಒಟ್ಟು 108 ದೇವಸ್ಥಾನಗಳಲ್ಲಿ 1008 ದೀಪ ಬೆಳಗಿ ರಾಷ್ಟ್ರದ ಒಳಿತಿಗಾಗಿ ಪ್ರಾರ್ಥಿಸಲಾಗುವುದು. ಜನವರಿ 15ರಿಂದ 22ರವರೆಗೆ ಪ್ರತಿದಿನ ದೇವಸ್ಥಾನಗಳಲ್ಲಿ ದೀಪ ಬೆಳಗಿಸಿ ರಾಮಮೂರ್ತಿ ಪ್ರತಿಷ್ಠಾಪನೆ ವೈಭವ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಇದೇ ತಿಂಗಳ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ನಡೆಯುತ್ತಿರುವ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ನಾವು ಸುಮಾರು 11 ವರ್ಷದಿಂದ ರಾಮನವಮಿ ಉತ್ಸವ ಸಮಿತಿ ಮಾಡ್ತಾ ಬರ್ತಾ ಇದ್ದೀವಿ. ಇದೇ ಒಂದು ರಾಮನವಮಿ ಉತ್ಸವ ಸಮಿತಿ ಒಂದು ಟೀಮಿಂದ ಕಲಬುರಗಿ ಪ್ರತಿ ದೇವಸ್ಥಾನಕ್ಕೆ 1008 ಹಣತೆಗಳನ್ನು ರಾಮನವಮಿ ಉತ್ಸವ ಸಮಿತಿಯಿಂದ ದೀಪ ಹಚ್ಚಲು ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ 108 ದೇವಸ್ಥಾನಗಳಿಗೆ ಪ್ರತಿ ದೇವಸ್ಥಾನಕ್ಕೆ 1008 ಹಣತೆಗಳನ್ನು ಕೊಡುವ ಮೂಲಕ ಅಂದರೆ 1,08,864 ಹಣತೆಗಳನ್ನು ನಾವು ಅವತ್ತು ಎಲ್ಲ ದೇವಸ್ಥಾನಗಳಲ್ಲಿ 15ನೇ ತಾರೀಕು ಅಂದರೆ ನಾಳೆ ಸಂಕ್ರಾಂತಿ 15ನೇ ತಾರೀಕಿಂದ 21ನೇ ತಾರೀಕುವರೆಗೂ
ಪ್ರತಿದಿನ ದೇವಸ್ಥಾನಕ್ಕೆ ತೆರಳಿ ನಮ್ಮ ಟೀಮ್ ವತಿಯಿಂದ 1,08,864 ಹಣತೆಗಳನ್ನು ಕೊಟ್ಟು 22ನೇ ತಾರೀಕು ಸಾಯಂಕಾಲ ಎಲ್ಲ ದೇವಸ್ಥಾನಗಳಲ್ಲಿ ದೀಪ ಹಚ್ಚಬೇಕಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಈ ಮೂಲಕ ಮಣ್ಣಿನ ಹಣತೆಗಳು, ಮಣ್ಣಿನ ಹಣತೆಗಳು, ನಮ್ಮ ಆರ್ಗ್ಯಾನಿಕ್ ಮಣ್ಣಿನ ಹಣತೆ, ದೇಸಿ ಹಣತೆ. ಮತ್ತು ಸಾಯಂಕಾಲ 22ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ 15 ಅಡಿಯ ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಏನು ಪ್ರತಿ ವರ್ಷ ಮಾಡ್ತಕ್ಕಂಥ ಏನು ಮೂರ್ತಿ ಇದೆ, ಅದು 15 ಅಡಿಯ ಮೂರ್ತಿಯನ್ನು ನಾವು ಪೂಜೆ ಸಲ್ಲಿಸಿ ಅಲ್ಲಿಯೂ ಕೂಡ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭವ್ಯ ರೀತಿಯಲ್ಲಿ ದೀಪ ಹಚ್ಚಿ ದೀಪೋತ್ಸವ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ರಾಮ ದೀಪೋತ್ಸವ ಅಂಥೇಳಿ ಮಾಡ್ತಾ ಇದ್ದೀವಿ ನಾವು. ಈ ಒಂದು ರಾಮ ದೀಪೋತ್ಸವ ಚಾಲನೆ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಹಾಗೂ ನಗರದ ಮಠಾಧೀಶರು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ದೀಪಕ್ ಬಲ್ದಾವ್, ಗಿರೀಶ್ ಗೌಡ, ರಾಜು ಜೈನ್, ಉತ್ತಮ್ ಪುರೋಹಿತ್, ಅಶ್ವಥ್ ಮಾಡಾಳ್ಕರ್, ಶಿವು ಗುತ್ತೇದಾರ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜೀವನದಲ್ಲಿ ಉತ್ತಮ ಸಂಸ್ಕಾರ ಬಹಳ ಅವಶ್ಯಕ. ಕಡಗಂಜಿ ಪೂಜ್ಯರ ಕರೆ. ಕಲಬುರಗಿಯಲ್ಲಿ ಸುಗ್ಗಿ ಹಬ್ಬ ತಯಾರಿ ಜೋರು. ಜನವರಿ 15 ಹಾಗೂ 16ರಂದು ಹಿರೇಸಾವಳಗಿ ಜಾತ್ರೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.